ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿವಾದಗಳು ಹಾಗೂ ಆರೋಪಗಳು ಯಾರನ್ನ ಸಹ ಬಿಟ್ಟಿಲ್ಲ. ಇವು ಯಾವಾಗ, ಎಲ್ಲಿ, ಹೇಗೆ ಹುಟ್ಟಿಕೊಳ್ಳುತ್ತವೆಯೋ ಹೇಳೋದಕ್ಕೆ ಬರೋದಿಲ್ಲ. ಅದರಲ್ಲೂ ಸೆಲೆಬ್ರಿಟಿ ಕ್ಷೇತ್ರದಲ್ಲಿರುವವರನ್ನ ಇವು ಹುಡುಕಿಕೊಂಡು ಬರುತ್ತವೆ. ತೆಲುಗಿನ ಖ್ಯಾತ ಯೂಟ್ಯೂಬರ್ ಆದ ಹರ್ಷ ಸಾಯಿ ಅವರ ಹೆಸರನ್ನ ನಿಮ್ಮಲ್ಲಿ ಬಹುತೇಕರು ಕೇಳಿರುತ್ತೀರಿ. ಇವರನ್ನ ಭಾರತದ ಯೂಟ್ಯೂಬ್ ಲೋಕದ ಮಿಸ್ಟರ್ ಬೀಸ್ಟ್ ಎಂದೇ ಕರೆಯಲಾಗುತ್ತದೆ. ಯೂಟ್ಯೂಬ್ನಲ್ಲಿ ಇವರ ಒಂದು ವಿಡಿಯೋ ಬಂದರೆ ಅದು ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಜನರಿಂದ ವೀಕ್ಷಣೆಗೊಳಗಾಗುತ್ತದೆ. ಇವರು ತಮಗೆ ಬರುವ ಯೂಟ್ಯೂಬ್ ಆದಾಯದ ಹೆಚ್ಚಿನ ಪಾಲನ್ನ ಜನಸಾಮಾನ್ಯರಿಗೆ ದಾನ ಮಾಡೋದರಲ್ಲಿ ಫೇಮಸ್. ಕಂತೆ ಹಣವನ್ನ ಇವರು ನಿರ್ಗತಿಕರಿಗೆ, ಬಡವರಿಗೆ ವಿನಿಯೋಗಿಸೋದನ್ನ ನೋಡಿದ್ರೆ ಆಶ್ಚರ್ಯವಾಗುತ್ತದೆ. ಈ ವ್ಯಕ್ತಿಯದು ಎಷ್ಟು ಉದಾರ ಮನಸ್ಸು, ಇಷ್ಟು ಸಣ್ಣ ವಯಸ್ಸಿಗೆ ಎಂತಹ ದೊಡ್ಡ ಗುಣ ಎಂದು ಅದನ್ನ ನೋಡಿದ ಜನ ಪ್ರಶಂಸೆ ಮಾಡಿದ್ದೂ ಉಂಟು. ಇಷ್ಟೆಲ್ಲ ಹಣ ಸಂದಾಯ ಮಾಡೋದಕ್ಕೆ ಇವರಿಗೆ ಅಷ್ಟು ಹಣ ಎಲ್ಲಿಂದ ಬರುತ್ತದೆ ಅನ್ನೋದು ಅನೇಕರಿಗೆ ಅನುಮಾನವಾಗಿತ್ತು. ತಾನು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿ ಬರುವ ಹಣದಲ್ಲಿ 40% ಜನರಿಗೆ ಸಹಾಯ ಮಾಡ್ತೀನಿ, ಒಂದು ಪ್ರಮೋಷನ್ಗೆ 80 ರಿಂದ 90 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಸ್ವತಃ ಹರ್ಷ ಸಾಯಿಯವರೇ ಇತ್ತೀಚೆಗೆ ಹೇಳಿಕೆ ನೀಡಿದ್ದರು. ಇವರ ಈ ಓಪನ್ ಸ್ಟೇಟ್ಮೆಂಟ್ ಕೆಲವು ವಾರಗಳ ಹಿಂದೆ ವಿವಾದ ಸೃಷ್ಟಿಸಿತ್ತು. ಇದೀಗ ಹರ್ಷ ಸಾಯಿ ಮತ್ತೊಂದು ಗಂಭೀರವಾದ ವಿವಾದಕ್ಕೆ ಗುರಿಯಾಗಿದ್ದಾರೆ. ಅವರ ಮೇಲೆ ಬಹಳ ಈಚೆಗೆ ಯುವತಿಯೊಬ್ಬರು ಲೈಂಗಿಕ ದೌರ್ಜನ್ಯ, ಕೊಲೆಯತ್ನ ಹಾಗೂ ಬೆದರಿಕೆಯ ಆರೋಪ ಮಾಡಿದ್ದಾರೆ. ಹರ್ಷ ಸಾಯಿ ಅವರ ವಿರುದ್ಧ ಇಷ್ಟೆಲ್ಲ ದೂರು ನೀಡಿದಾಕೆಯ ಹೆಸರನ್ನ ಪೊಲೀಸ್ ಎಲ್ಲಿಯೂ ಕೂಡ ಬಹಿರಂಗಗೊಳಿಸಿಲ್ಲವಾದರೂ ಅನೇಕ ಕಡೆ ಈಗಾಗಲೇ ಆಕೆಯ ಹೆಸರು ವೈರಲ್ ಆಗಿದೆ. ನಟಿ ಮಿತ್ರಾ ಶರ್ಮಾ ಎಂಬಾಕೆಯೇ ಈ ರೀತಿಯ ಆರೋಪ ಮಾಡಿರುವ ಯುವತಿ. 25 ವರ್ಷದ ಈಕೆ ಹರ್ಷ ಸಾಯಿ ತನ್ನನ್ನ ಪ್ರೀತಿಸುವ ನಾಟಕವಾಡಿ ತನ್ನನ್ನ ಬೇಕಾದ ಹಾಗೆಲ್ಲ ಬಳಸಿಕೊಂಡು ಮದುವೆಯಾಗುವ ಭರವಸೆಯಿಂದ ನನ್ನ ಮೇಲೆ ವಿವಾಹ ಪೂರ್ವವೇ ಲೈಂಗಿಕ ಕ್ರಿಯೆ ನಡೆಸಿ ನನ್ನ ಅನೇಕ ನಗ್ನ ಹಾಗೂ ಖಾಸಗಿ ಫೋಟೋ, ವಿಡಿಯೋ ಸೆರೆ ಹಿಡಿದು ಈಗ ಅವುಗಳನ್ನ ಇಟ್ಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಮತ್ತು ಹಣ ಕೊಡದೆ ಹೋದಲ್ಲಿ ಅವೆಲ್ಲವನ್ನ ಸಹ ಅಂತರ್ಜಾಲದಲ್ಲಿ ಬಿಡುಗಡೆ ಮಾಡಿ ಮಾನ ಹರಾಜು ಮಾಡ್ತೇನೆಂದು ಬೆದರಿಕೆ ಹಾಕ್ತಾ ಇದ್ದಾನೆ ಅಂತ ಅವರು ಆರೋಪಿಸಿದ್ದಾರೆ. ಈ ಸುದ್ದಿ ಲೀಕ್ ಆಗಿದ್ದೇ ತಡ ಇದು ತೆಲಂಗಾಣ ಹಾಗೂ ಆಂಧ್ರದಾದ್ಯಂತ ಸೆನ್ಸೇಷನಲ್ ನ್ಯೂಸ್ ಆಗಿ ಹೊರಹೊಮ್ಮಿತು. ಅವರ ಮೇಲೆ ಐಪಿಸಿ ಸೆಕ್ಷನ್ 328, 376/2, 354 ಹಾಗೂ 376N ಇವುಗಳ ಅಡಿಯಲ್ಲಿ ಕೇಸುಗಳು ದಾಖಲಾಗಿವೆ. ಹೈದರಾಬಾದ್ನ ನರ್ಸಿಂಗಿ ಸ್ಟೇಷನ್ನಲ್ಲಿ ಈ ದೂರು ದಾಖಲಾಗಿದ್ದು ನಟಿ ಮಿತ್ರಾ ಶರ್ಮಾರನ್ನ ಮೆಡಿಕಲ್ ಟೆಸ್ಟ್ಗಾಗಿ ಕರೆದೊಯ್ಯಲಾಯಿತು. ದೂರು ದಾಖಲಾಗಿ ಎಫ್ಐಆರ್ ಆದ ನಂತರ ಹರ್ಷ ಸಾಯಿ ಅರೆಸ್ಟ್ ಆಗುವುದು ಖಚಿತ ಎಂದೇ ನಂಬಲಾಗಿತ್ತು. ಆದರೆ ಈ ಕೇಸ್ ತೀವ್ರ ಸ್ವರೂಪ ಪಡೆಯುತ್ತಿದ್ದ ಹಾಗೆಯೇ ಹರ್ಷ ಸಾಯಿ ನಾಪತ್ತೆಯಾಗಿದ್ದಾರೆ. ಈ ಕೇಸ್ ಆಗಿ 1 ವಾರ ಕಳೆದರೂ ಆರೋಪಿ ಹರ್ಷ ಸಾಯಿ ಅವರ ಸುಳಿವಿಲ್ಲ. ಅವರು ವಿದೇಶಕ್ಕೆ ಹಾರಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಹರ್ಷ ಸಾಯಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಾತ್ರ ಇದೆಲ್ಲ ಹಣ ದೋಚಲು ಹೂಡಿರುವ ತಂತ್ರ, ನನ್ನ ಮೇಲೆ ಬಂದಿರುವ ಆರೋಪ ಸುಳ್ಳು ಹಾಗೂ ಆಡಿಯೋ ಮತ್ತು ಚಾಟ್ನ ಸ್ಕ್ರೀನ್ಶಾಟ್ಗಳೆಲ್ಲ ಫೇಕ್ ಎಂದು ಹೇಳಿಕೊಂಡಿದ್ದಾರೆ. ಹಾಗಾದರೆ ಇದು ಹರ್ಷ ಸಾಯಿಯನ್ನ ಸಿಕ್ಕಿಸಲು ನಡೆಸಲಾದ ಹನಿ ಟ್ರ್ಯಾಪ್ ಇರಬಹುದೇ? ಅವರ ಮೇಲಿನ ಆರೋಪಗಳೆಲ್ಲ ಸುಳ್ಳೆ? ಅವರ ಮೇಲೆ ಆರೋಪ ಮಾಡಿರುವ ನಟಿಯ ಹಿನ್ನೆಲೆ ಏನು? ಆಕೆಗೂ ಹರ್ಷ ಸಾಯಿಗೂ ಏನ್ ಸಂಬಂಧ? ಹರ್ಷ ಸಾಯಿ ಯಾವ ತಪ್ಪು ಮಾಡಿಲ್ಲವೆಂದ ಮೇಲೆ ಈಗ ಅವರು ನಾಪತ್ತೆ ಆಗಿರೋದೇಕೆ? ಹರ್ಷ ಸಾಯಿ ಅವರ ಮೇಲೆ ಆರೋಪ ಹೊರಿಸಿರುವ ಮಿತ್ರಾ ಶರ್ಮಾ ಮೂಲತಃ ಬಾಂಬೆಯ ಒಬ್ಬ ಮಾಡೆಲ್. ಕಳೆದ ವರ್ಷ ಹರ್ಷ ಸಾಯಿ ನಟನೆಯ ಮೆಗಾ ಸಿನಿಮಾದ ಟೀಸರ್ ತೆರೆ ಕಂಡಿತ್ತು. ಈ ಚಿತ್ರದ ಕತೆ ಹಾಗೂ ನಿರ್ದೇಶನ ಎರಡೂ ಸಹ ಹರ್ಷ ಸಾಯಿ ಅವರದ್ದೇ. ಈ ಚಿತ್ರಕ್ಕೆ ಅವರೇ ಹೀರೋ. ಈ ಮೂಲಕ ಮೊದಲ ಬಾರಿಗೆ ನಟ, ನಿರ್ದೇಶಕರಾಗಿ ಹರ್ಷ ಸಾಯಿ ತೆಲುಗು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಲು ಸಿದ್ಧವಾಗಿದ್ದರು. ಶ್ರೀ ಪಿಕ್ಚರ್ಸ್ನ ಬ್ಯಾನರ್ಸ್ನಲ್ಲಿ ತಯಾರಾದ ಈ ಚಿತ್ರಕ್ಕೆ ನಟಿ ಮಿತ್ರಾ ಶರ್ಮಾ ನಟಿ ಹಾಗೂ ಸಹ ನಿರ್ಮಾಪಕಿ ಸಹ ಆಗಿದ್ದರು. ಈ ನಡುವೆ ಈ ಸಿನಿಮಾದ ಸೆಟ್ನಲ್ಲಿಯೇ ಇವರ ನಡುವೆ ಪ್ರೇಮಾಂಕುರವಾಗಿ ಅದು ರಿಲೇಶನ್ಶಿಪ್ನ ರೂಪ ಪಡೆಯುತ್ತೆ. ಕಳೆದ ವರ್ಷ ಯಾವುದೋ ಪರ್ಸನಲ್ ಪಾರ್ಟಿಯೊಂದರಲ್ಲಿ ಮಿತ್ರಾ ಶರ್ಮಾ ಮೊದಲ ಬಾರಿಗೆ ಹರ್ಷರಿಗೆ ಪರಿಚಯವಾಗಿದ್ದರು. ಬಾಂಬೆಯವರಾದ ಅವರು ತಮ್ಮ ಸಿನಿ ಕರಿಯರನ್ನ ಟಾಲಿವುಡ್ ಮೂಲಕ ಶುರು ಮಾಡಲು ಇಲ್ಲಿಗೆ ಬಂದಿದ್ದರು. ಇವರು ಒಮ್ಮೆ ಬಿಗ್ ಬಾಸ್ ಸ್ಪರ್ಧಿಯಾಗಿಯೂ ಸಹ ಹೋಗಿದ್ದರು. ಸಿನಿಮಾದ ಇವೆಂಟ್ನಲ್ಲಿ ಇಬ್ಬರೂ ಸಹ ಜನರ ಮುಂದೆ ಆತ್ಮೀಯವಾಗಿ ಮಾತನಾಡಿ ಸಿನಿಮಾದ ಮೇಕಿಂಗ್ ಬಗ್ಗೆ ವಿವರಿಸಿ ಅದನ್ನ ಒಟ್ಟಿಗೆ ಪ್ರಮೋಟ್ ಮಾಡಿದ್ದರು. ಆಗೆಲ್ಲ ಚೆನ್ನಾಗಿಯೇ ಇದ್ದ ಮಿತ್ರಾ ಶರ್ಮಾ ಈಗ ಇಂತಹ ಒಂದು ಅಪವಾದವನ್ನ ಹರ್ಷ ಅವರ ಮೇಲೆ ಹಾಕಿದ್ದಾರೆ.
ಅವರು ದೂರು ನೀಡಿದ ಬೆನ್ನಲ್ಲೇ ಅವರಿಬ್ಬರು ಮಾತನಾಡಿದ್ದರೆನ್ನಲಾದ ಅವರ ಕಾಲ್ ಆಡಿಯೋ ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡಿತ್ತು. ಅದರಲ್ಲಿ ಟಿಪಿಕಲ್ ಪ್ರೇಮಿಗಳಂತೆಯೇ ಇಬ್ಬರೂ ಸಹ ಮಾತನಾಡಿರೋದನ್ನ ನೀವು ಸಹ ಗಮನಿಸಬಹುದು. ಮೂರನೇ ಆಡಿಯೋದಲ್ಲಿ ಮಿತ್ರಾ ಶರ್ಮಾ ಯಾವುದೋ ಕಾರಣದಿಂದಾಗಿ ಹರ್ಷ ಅವರ ಜೊತೆ ಅಸಮಾಧಾನದಿಂದಾಗಿ ಕೂಗಾಡಿರೋದು ಸಹ ನಿಜ. ಹರ್ಷ ಸಾಯಿ ಆಕೆಯ ನಗ್ನ ಚಿತ್ರಗಳನ್ನ ಹಾಗೂ ವಿಡಿಯೋಗಳನ್ನ ಆಕೆಯ ಅನುಮತಿ ಇಲ್ಲದೆಯೇ ಸೆರೆ ಹಿಡಿದು ತನ್ನ ಬಳಿ ಇರಿಸಿಕೊಂಡಿದ್ದಾರೆಂದು, ಮೆಗ್ಲಡಾನ್ ಚಿತ್ರದ ಕಾಪಿ ರೈಟ್ ತನಗೆ ಕೊಡಬೇಕೆಂದು ಅಥವಾ ಅದರ ಬದಲಿಗೆ 2 ಕೋಟಿ ರೂಪಾಯಿಗಳ ಹಣ ನೀಡಬೇಕೆಂದು, ಇಲ್ಲವಾದರೆ ತನ್ನ ಬಳಿ ಇರುವ ಖಾಸಗಿ ವಿಷಯವನ್ನೆಲ್ಲ ಜಗಜ್ಜಾಹಿರು ಮಾಡೋದಾಗಿಯೂ ಸಹ ಅವರ ಮಿತ್ರ ಅವರನ್ನ ಹೆದರಿಸಿದ್ದಾರೆಂದು ಆಕೆಯ ಆರೋಪ. ಅಲ್ಲದೆ ಪಾಯ್ಸನ್ ಕೊಟ್ಟು ತನ್ನನ್ನ ಸಾಯಿಸಲು ಸಹ ಹರ್ಷ ಪ್ರಯತ್ನಿಸಿದ್ರು ಅಂತಾಲೂ ಸಹ ಅವರು ದೂರು ನೀಡಿದ್ದಾರೆ. ಆದರೆ ಈವರೆಗೂ ಹರ್ಷ ಅವರು ಈ ಬಗ್ಗೆ ಮುಂದೆ ಬಂದು ಯಾರಿಗೂ ಯಾವ ವಿಧವಾದ ಕ್ಲಾರಿಟಿಯನ್ನ ಕೂಡ ಕೊಟ್ಟಿಲ್ಲ. ಕಳೆದೆರಡು ದಿನಗಳಿಂದ ಹೊಸ ಆಡಿಯೋ ಕ್ಲಿಪ್ಗಳು ಸಹ ಹರಿದಾಡ್ತಾ ಇದೆ. ಅದರಲ್ಲಿ ಹರ್ಷ ಅವರನ್ನ ಯಾವಾಗ ತನ್ನನ್ನ ಮದುವೆ ಆಗ್ತೀಯಾ ಎಂದು ಮಿತ್ರ ಕೇಳ್ತಿರುವ ಆಡಿಯೋ ಇದೆ. ಹಾಗೂ ಇನ್ನೊಂದರಲ್ಲಿ, ನಾನು ಒಂದು ಪ್ರಮೋಷನ್ಗೆ 2 ಕೋಟಿ ಹಣ ತಗೊಳ್ತೀನಿ, ನಿನ್ನ ಖಾಸಗಿ ವಿಡಿಯೋಗಳು ಸಹ ಅದೇ ರೇಟ್ಗೆ ಬಿಕರಿ ಆಗುತ್ತವೆ, ಹೊರಗೆ ನನ್ನ ಮಾರ್ಕೆಟ್ ವ್ಯಾಲ್ಯೂ ಆಗಿದೆ, ಅಷ್ಟು ಹಣ ನೀನೇ ಕೊಟ್ಬಿಡು, ನಿನ್ನ ವಿಷಯ ಸೇಫ್ ಆಗಿರುತ್ತದೆ ಎಂದು ಹೇಳ್ತಿರುವ ವ್ಯಕ್ತಿಯೊಬ್ಬರ ಆಡಿಯೋ ಅದರಲ್ಲಿದೆ. ಈ ಧ್ವನಿ ಹರ್ಷ ಅವರದ್ದೇ ಅಂತ ಮಿತ್ರ ಅವರ ಆರೋಪ. ಆದರೆ ಆ ಧ್ವನಿಯಲ್ಲಿ ವ್ಯತ್ಯಾಸವಿದೆ, ಅದು ಹರ್ಷ ಅವರದ್ದಲ್ಲ, ಅವರ ಧ್ವನಿಯನ್ನ ಬೇರೆ ಯಾರೋ ಅನುಕರಿಸಿ ಮಾತನಾಡಿದಂತಿದೆ, ಇದಕ್ಕೂ ಹರ್ಷಗೂ ಸಂಬಂಧವಿಲ್ಲ, ಇದೆಲ್ಲ ಮೋಸ ಹಾಗೂ ಫೇಕ್ ಎಂದು ನೆಟ್ಟಿಜನ್ಸ್ಗಳು ವಾದ ಮಾಡ್ತಿದ್ದಾರೆ. ಹರ್ಷ ತನ್ನ ಮೇಲೆ ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾದ ಬಲವಂತದ ಅತ್ಯಾಚಾರ ಮಾಡ್ತಾ ಬಂದಿದ್ದಾರೆ ಅಂತ ಮಿತ್ರ ಹೇಳಿದ್ದಾರೆ. ಯಾವುದೇ ಪ್ರಭಾವಿ ವ್ಯಕ್ತಿಯೊಬ್ಬ ತನ್ನೆಲ್ಲ ಹಣಬಲ, ಜನಬಲ, ಅಧಿಕಾರ ಬಲ ಹಾಗೂ ಇತರೆ ಪವರ್ ಬಳಸಿ ಅಸಹಾಯಕ ವ್ಯಕ್ತಿಯ ಮೇಲೆ ದೈಹಿಕ ದೌರ್ಜನ್ಯ ನಡೆಸಿದ್ರೆ ಅದು IPC 376/2 ಪ್ರಕಾರ ಗಂಭೀರ ಅಪರಾಧವಾಗುತ್ತದೆ. ಈ ಹಿಂದೆ ರಾಜಕಾರಣಿಯಾದ ರಮೇಶ್ ಜಾರಕಿಹೊಳಿ ಸಂತ್ರಸ್ತೆಯೊಬ್ಬರಿಗೆ ಅನ್ಯಾಯ ಎಸಗಿದ ಆರೋಪ ಹೊತ್ತಾಗ ಅವರಿಗೂ ಸಹ ಇದೇ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲಾಗಿತ್ತು. ಬಹಳ ಈಚೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧವೂ ಸಹ ಇದೇ ಸೆಕ್ಷನ್ ಅನ್ನ ಜಡಿಯಲಾಗಿತ್ತು. ಮಿತ್ರ ತಾವಿಲ್ಲಿ ಮಾಡಿರುವ ಆರೋಪಗಳೆಲ್ಲ ಕಾನೂನಿನ ಪ್ರಕಾರ ಅತ್ಯಂತ ಶಕ್ತಿಯುತವಾದ ಹಾಗೂ ಗಂಭೀರವಾದಂತವುಗಳು. ಈ ಆರೋಪಗಳೆಲ್ಲ ನಿಜಾನ ಅಥವಾ ಬೇರೆ ಯಾರಾದರೂ ಅವರಿಂದ ಬಲವಂತವಾಗಿ ಈ ಆರೋಪ ಮಾಡಿಸಿದ್ದಾರಾ? ಜನರಿಗೆ ಕಷ್ಟದಲ್ಲಿ ಸಹಾಯ ಮಾಡುವ ಗುಣ ಇರುವ ಹರ್ಷ ಸಾಯಿ ಇಷ್ಟು ವಿಕೃತವಾಗಿ ವರ್ತಿಸಲು ಸಾಧ್ಯವಾ? ಅವರಿಂದ ನಿಜಕ್ಕೂ ಒಬ್ಬರಿಗೆ ಅನ್ಯಾಯವಾಗಿದೆಯೇ? ಮುಂತಾದ ಪ್ರಶ್ನೆಗಳಿನ್ನೂ ಹಾಗೇ ಉಳಿದಿವೆ. ಈಗ ಹರ್ಷ ಸಾಯಿ ಯಾರ ಕಣ್ಣಿಗೂ ಕಾಣದೆ ಪರಾರಿಯಾಗಿರೋದು ಅವರ ಮೇಲಿನ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿಯನ್ನೇ ತುಂಬಿದಂತಾಗಿದೆ. ಅವರು ಶುದ್ಧ ಹಸ್ತರೇ ಆಗಿದ್ದಲ್ಲಿ ಅವರು ಯಾವುದೇ ದೂರುಗಳಿಗೆ ಕೇರ್ ಮಾಡುವ ಅಗತ್ಯವಿಲ್ಲ. ಇನ್ನು 25 ವರ್ಷದ ಮಿತ್ರ ತಾವೊಬ್ಬ ಸ್ಫುರದ್ರೂಪಿ ಮಾತ್ರವಲ್ಲದೆ ಮಾತ್ತರವಾದ ಗುರಿಯಿರಿಸಿಕೊಂಡ ಯುವತಿ. ನಟನೆ, ಮಾಡೆಲಿಂಗ್, ನಿರ್ಮಾಣ ಮೊದಲಾದವುಗಳಲ್ಲಿ ತೊಡಗಿಸಿಕೊಂಡ ಅವರು ತಮ್ಮ ಕರಿಯರ್ನ ಬೆಳವಣಿಗೆಯ ಬಗ್ಗೆ ಅದಮ್ಯ ಆಸೆ, ಕನಸು ಇರಿಸಿಕೊಂಡವರು. ಇಂಥವರು ಯಾರದ್ದೋ ಮಾತಿಗೆ ಆಮಿಷಕ್ಕೆ ಮರುಳಾಗಿ ವ್ಯಕ್ತಿಯೊಬ್ಬರ ವ್ಯಕ್ತಿತ್ವದ ನಾಶಕ್ಕೆ ಮುಂದಾಗಲು ಸಾಧ್ಯವೇ? ಒಟ್ಟಿನಲ್ಲಿ ಈ ಕೇಸ್ ಇನ್ನೂ ಸಹ ಗೊಂದಲವಾಗಿಯೇ ಉಳಿದಿದೆ. ಸತ್ಯಾಸತ್ಯತೆ ಏನೇ ಇರಲಿ, ಈ ಕೇಸ್ನ ರಹಸ್ಯ ಹೊರ ಬರಲೇಬೇಕು. ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಲ್ಲಲೇಬೇಕು. ತಪ್ಪು ಮಾಡಿದವರಿಗೆ ಕಾನೂನಿನ ಪಾಠ ಸಿಗಲೇಬೇಕು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.